ಇನ್ನು ಸುಚಿತ್ರಾ ಪತಿ ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸುಚಿತ್ರಾಳನ್ನ ನಾನು ಪ್ರೀತಿಸಿ ಮದುವೆಯಾಗಿದ್ದೆ. 2 ಹೆಣ್ಣು ಮಕ್ಕಳಾದ ಮೇಲೆ ಪತ್ನಿ ದಾರಿ ತಪ್ಪಿದ್ಲು. ಸುಚಿತ್ರಾಗೆ ಸ್ನೇಹಿತೆಯ ಮೂಲಕ ಕಮಲಾಕರ್ ಭಟ್ ಪರಿಚಯ ಆಗಿದ್ದಾರೆ. ಇಬ್ಬರು ಒಟ್ಟಿಗಿರೋದನ್ನ ಸುಚಿತ್ರಾ ಚಿತ್ರೀಕರಿಸಿಕೊಂಡಿದ್ದಾಳೆ. ಆ ವಿಡಿಯೋ ಮೂಲಕ ಕಮಲಾಕರ್ನನ್ನ ಹೇಳಿದಂತೆ ಕೇಳುವಂತೆ ಮಾಡಿದ್ದಾಳೆ ಅಂತ ತಿಳಿಸಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ಸುಚಿತ್ರಾ ಪತಿ ಮಹೇಶ್ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ಸಿದ್ದಾಪುರದಲ್ಲಿ ವಸಂತ್ ನಾಯ್ಕ್ ಕೊಲೆ ಆಗುತ್ತೆ. ಆ ಕೊಲೆ ಪ್ರಕರಣದಲ್ಲಿ ಸುಚಿತ್ರಾ ಮತ್ತು ಕಮಲಾಕರ್ ಭಟ್ ಇಬ್ಬರು ಕೂಡ ಶಾಮೀಲಾಗಿ ಒಂದು 4-5 ಜನ ಯುವಕರನ್ನು ಕರ್ಕೊಂಡು ಹೋಗಿ ಕೊಲೆ ಆಗುತ್ತೆ. ಆ ಕೊಲೆ ಆದ ನಂತರ ಈಗ ಅವ್ರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಕೊಲೆ ಹೇಗಾಯಿತು ಮತ್ತು ಸುಚಿತ್ರಾ ತನ್ನ ಪತಿನ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಏನು ಸಮಸ್ಯೆ ಆಯಿತು ಅದು ಮಾತಾಡಲಿಕ್ಕೆ ನಿಮ್ಮ ಜೊತೆಗೆ ಸುಚಿತ್ರಾ ಪತಿ ಮಹೇಶ್ ಹಾಕಿದ್ದಾರೆ. ಈ ಸುಚಿತ್ರಾ ಜೊತೆ ನಿಮ್ಮದು ಮದುವೆಗೆ ಎಷ್ಟು ವರ್ಷ ಆಯಿತು? ಹೇಗೆ ಪರಿಚಯ ಆಯ್ತು ಇಬ್ಬರು ಸುಚಿತ್ರಾ? ನಮ್ಮದು ಊರಲ್ಲಿ ಜಾತ್ರೆ ಇತ್ತು, ಆವಾಗಲೇ ಪರಿಚಯ ಆಯಿತು. ಪರಿಚಯ ಆಗಿ ಲವ್ ಆಯ್ತು ನನಗೆ. ಅವಳು ಲವ್ ಮಾಡ್ತಿದ್ರು, ನಾನು ಲವ್ ಮಾಡ್ತಿದ್ದೆ. ತಿರ್ಗಾ ನಮ್ಮ ಮನೆಗೆ ಗೊತ್ತಿದ್ದಂಗೆ ನಾನು ಮದುವೆ ಆಯಿತು. ಚೆನ್ನಾಗಿ ಜೀವನ ನಡೀತಿತ್ತು, ಎಲ್ಲ ಮಾಡ್ತಿತ್ತು. ತಿರ್ಗಾ 3ನೇ ವರ್ಷದಿಂದ ಸ್ಟಾರ್ಟ್ ಆಯಿತು ಕಿರಿಗಳು ಸ್ಟಾರ್ಟ್ ಆಯಿತು. ಒಂದು ಮೊಬೈಲ್ ಕೊಡಿಸಿದ್ದೆ. ಮೊಬೈಲಿಂದ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಯಾರನ್ನೇನು ಪರಿಚಯ ಮಾಡಿಕೊಂಡು ಅಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನಗೇನಾಯ್ತು ಅಂದರೆ ನಾನು ಬೆಂಗಳೂರಲ್ಲಿ ಇರ್ತಿದ್ದೆ. 3 ತಿಂಗಳ 2 ತಿಂಗಳಿಗೊಂದ್ಸರಿ ಊರಿಗೆ ಬರ್ತಾಯಿದ್ದೆ. ಆವಾಗಲೇ ಕಿರಿ ಸ್ಟಾರ್ಟ್ ಆಗಿದ್ದು. ತಿರ್ಗಿ ಆವಾಗ ಏನಾಯಿತು, ದೊಡ್ಡ ಮಗಳು, ಒಂದು ಹೆಣ್ಣು ಮಗಳು ಹುಟ್ಟಿದ ಮೇಲೆ ಅಷ್ಟಿಂದ ಕಿರಿಕಿರಿ ಸ್ಟಾರ್ಟ್ ಆಯಿತು. ತಿರ್ಗಿ ಆಮೇಲೆ ಇನ್ನೊಬ್ಬನು ಶರಣ್ ಬಸಪ್ಪ ಅಂತ ಒಬ್ಬ ಇದ್ದಾನೆ, ಅವನು ಲಿಂಕ್ ತಗೊಂಡ್ಲು. ಆಮೇಲೆ ಪ್ರಕಾಶ್ ಅಂತ ಇದ್ದಾನೆ, ಅವನೊಬ್ಬನು ಲಿಂಕ್ ತಗೊಂಡ್ಲು. ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಿದ್ರು. ನನ್ನ ಮಗಳಿಗೆ ನೋಡೋಕ್ಕಾಗ್ದೈತಿ, ಅವಳು ಸ್ವಲ್ಪ ತಿಳುವಳಿಕೆ ಬರ್ತಾಯಿತ್ತು. ಅವಳು ಹೇಳಿದ್ಲು, ಪಾಪ ಹಿಂಗೆ ಎಲ್ಲ ಬಂದು ಹೋಗ್ತಾರೆ, ನೀನು ಏನು ಕೇಳಲ್ಲ ಅವಳಿಗೆ, ನೀನು ಇಲ್ಲಿ ಬೆಂಗಳೂರಿಂದ ಇಲ್ಲಿ ಊರಿಗೆ ಬಂದರೆ ಚೆನ್ನಾಗಿರ್ತಾಳೆ, ನೀನು ಆ ಕಡೆ ಹೋದ್ಮೇಲೆ ನಂತರ ಹುಡುಗನೆಲ್ಲ ಕರ್ಸ್ಕೊತಾಳೆ ಅಂತ ಹೇಳ್ದು ನನಗೆ. ನಾನು ಸರಿ ಅಂದ್ಬಿಟ್ಟು ಅವಳಿಗೆ ಕೇಳಿದ್ರೆ, ಇಲ್ಲ ನಾನು ಆ ಥರ ಏನೂ ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ಲು. ತಿರ್ಗಾ ಆಮೇಲೆ ಒಂದು ಆಯಿತು, ಇನ್ನೊಂದು ಮಗು ಹುಡ್ತು, ಚೆನ್ನಾಗಿತ್ತು. ಇನ್ನೊಂದು ಮಗು ಆಯಿತು. ಆದಮೇಲೆ 6 ತಿಂಗಳ ನಂತರ ಈ 6 ತಿಂಗಳ ಹಿಂದೆ ನನ್ನ ಬಿಟ್ಬಿಟ್ಟು ಅವಳು ಸ್ವಾಮಿ ಜೊತೆಗೆ ಸೇರಿಕೊಂಡ್ಳು. ನನಗೆ ಹೇಳಲಿಲ್ಲ, ಏನೂ ಇಲ್ಲ. ನಾನು ನಾಯಿ ಬುದ್ಧಿ ಅವಳು ಯಾಕೆ ನಾನು ತಲೆ ಕೆಡ್ಸ್ಕೊಂಡು ನಾನು ಏನೂ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡೂ ಸತನ ಕೊಡೋಕ್ಕೆ ಹೋಗಿಲ್ಲ. ತಿರ್ಗಾ ಅವನ ಜೊತೆಗೆ ಇದು ಮಾಡ್ತಾಯಿದ್ಲು. ಆಮೇಲೆ ಅವ್ರನ್ನ ಆಟಗಳೆಲ್ಲ ನೋಡಿಬಿಟ್ರೆ, ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡಿಬಿಟ್ರೆ, ಅವ್ರದ್ದು ಏನು ಟಿಕ್ಟಾಕ್ ವಿಡಿಯೋಗಳು ನೋಡಿಬಿಟ್ರೆ ನನಗೆ ಅಷ್ಟು ಕೋಪ ಹತ್ಬಿಟ್ಟಿತ್ತು. ನನಗೆ ಒಂದಿನ ಕೋಪತ್ತು ಕತ್ತಿ ತೊಗೊಂಡು ಹೋಗಿ ಕೊಚ್ಚಾಕ್ಬಿಡಂತ ಸಿಟ್ಟು ಬಂದಿತ್ತು. ಆದರೂ ಬೇಡ, 2 ಮಕ್ಕಳಿದ್ದಲ್ಲ ಅಂದ್ಬಿಟ್ಟು ಸೈಲೆಂಟಾಗಿದ್ದೆ ನಾನು. ತಿರ್ಗಾ ಈ ಒಂದು 6 ತಿಂಗಳ ನಂತರ ಬಿಟ್ಟೆಲ್ಲ ಹೋಗಿ ಎಲ್ಲ ಆಯಿತು. ತಿರ್ಗಾ ಮಗಳು 1ನೇ ತಾರೀಕಿಗೆ ನನ್ನ ಮಗಳು ಫೋನ್ ಮಾಡಿದ್ಲು, ಪಾಪ ನನ್ನ ಬಂದು ಕರ್ಕೊಂಡು ಹೋಗು, ನಾ ಮಮ್ಮಿ ಜೊತೆಗೆ ಇರೋಕೆ ಆಗ್ತಾಯಿಲ್ಲ ನನಗೆ, ನೀನು ನನ್ನ ಕರ್ಕೊಂಡು ಹೋಗಿಲ್ಲ ಅಂದರೆ ನಾ ಎಲ್ಲರೂ ಸತ್ತೋಗ್ತೀನಿ, ಮಮ್ಮಿ ಟಾರ್ಚರ್ ಕೊಡ್ತಾಯಿದ್ದಾಳೆ, ನಾ ಸತ್ತೋಗ್ತೀನಿ ಅಂತ ಹೇಳಿದ್ಲು. ಮನೆಗೆ ಬಂದು ಕೂತು ನಮ್ಮ ಅದಕ್ಕೆ ನಮ್ಮ ಅಣ್ಣ ನಮ್ಮ ತಾಯಿಯರೆಲ್ಲ ಕೂತ್ಕೊಂಡು ಮಾತಾಡ್ತಾ ಕೂತ್ಕೊಂಡಿತ್ತು. 9:30 ಆಗಿತ್ತು. 9:30ಗೆ ಒಂದು ಗಾಡಿ ಬಂತು. ನಮ್ಮ ಮನೆಯವರು, ನಮ್ಮ ಮಾವ, ಅವ್ರ ಅಪ್ಪ, ಆಮೇಲೆ ಅವ್ರ ಜೊತೆಗೆ ಇನ್ನೊಂದು 4 ಜನ ಹುಡುಗರು ಜೊತೆಲಿ ಸೇರಿಕೊಂಡು ಬಂದರು. 9:30ಗೆ ಮಗಳನ್ನ ಕಳಿಸ್ಕೊಡಂತ ನನ್ನ ಹತ್ರ ಕೇಳಿದ್ರು. ನಾನು ಕೇಳಿದೆ ಮಗಳನ್ನ, ನೀನು ಮಮ್ಮಿ ಜೊತೆಗೆ ಹೋಗ್ತೀಯ ಅಂತ ಕೇಳಿದೆ ನಾನು. ಇಲ್ಲ, ನಾನು ಹೋಗಲ್ಲ ಪಾಪ, ನಾನು ನಿನ್ನ ಜೊತೆಗೆ ಇರ್ತೀನಿ, ಮಮ್ಮಿ ಜೊತೆಗೆ ಹೋದರೆ ನನ್ನ ಸಾಯಿಸ್ತಾಳವಳು, ನಾನು ಹೋಗಲ್ಲ ಅಂತ ನಮ್ಮ ಮಗಳು ಹೇಳಿದ್ಲು. ಮಗಳು ಬರಲ್ಲ ಅಂತ, ನೀನು ಹೋಗಂತ ಹೇಳ್ತೀನಿ. ಇಲ್ಲ, ಕೇಳ್ತಾನೆ ಇಲ್ಲ. ಚಾಕು ತಗೊಬಂದರು 4 ಜನ. ನಾನೇನು ಮಾಡಿದೆ, ಮಗಳು ಸಾಯಿಸ್ತಾರೆ ಅಂದ್ಬಿಟ್ಟು ನಾನು ಮನೆ ಒಳಗೆ ಲಾಕ್ ಮಾಡ್ಕೊಂಡು ಮನೆಯೊಳಗೆ ಲಾಕ್ ಮಾಡಿದೆ. ಲಾಕ್ ಮಾಡಿದ ನಂತರ ನಾನು ಏನೋ ಚಾಕುಲ ತೊಗೊಂಡು ಹೆದರ್ಸೋಕೆ ಬಂದಿದ್ಯಾ, ನೀನು ಸಾಯಿಸೋಕೆ ಬಂದಿದ್ಯಾ? ಇಲ್ಲ, ನಿನ್ನ ಸಾಯಿಸೇ ಹೋಗ್ತೀನಿ ನಾನು ಹಂಗೆ ಅಂತ ಹೇಳಿದ್ಲು. ಯಾರು ಹೇಳಿದ್ರು? ನನ್ನ ಹೆಂಡತಿ ಹೇಳಿರೋದು, ಸಾಯಿಸ್ತೀನಿ ನಿನ್ನ ಸಾಯಿಸೇ ನನ್ನ ಮಗಳನ್ನ ತೊಗೊಂಡು ಹೋಗ್ತೀನಿ ಅಂತ ನನಗೆ ಬೆದರಿಕೆ ಹಾಕಿದ್ಲು. ನಾನೇನು ಮಾಡಿದೆ, ಜಾಡಿಸಿ ಒದ್ದೆ ಅವಳಿಗೆ. ಆ ಕಡೆಗೆ ಬಿದ್ದ ತಕ್ಷಣ ಅವರೆಲ್ಲ ಚಾಕು ತಗೊಂಡು ಬಂದರು. ಚಾಕು ತಗೊಂಡು ಬಂದ ತಕ್ಷಣ ನಮ್ಮಣ್ಣ ಮನೇಲಿದ್ದ, ನಮ್ಮಣ್ಣು ಬಂದ, ಯಾಕೋ ಹೊಡಿತೀರ ನಮ್ಮ ತಮ್ಮನಿಗೆ ಅಂತ ಕೇಳಿಕ್ಕೆ ಅವ್ರು 3 ಜನ ಇದ್ದರು, ಬಂದು ಚಾಕು ಚೂರಿದ್ರು ನಮ್ಮ ಅಣ್ಣನಿಗೆ. ಇನ್ನು ಕೊಲೆಯಾಗಿರುವ ವಸಂತ ತಂದೆ ಜಟ್ಯಾ ನಾಯಕ್ ಸಹೋದರಿ ಶೋಭಾ ಕೂಡ ಟಿವಿ9 ಜೊತೆ ಮಾತನಾಡಿದ್ದಾರೆ. ಕೃತ್ಯ ಎಸಗಿದ ಸುಚಿತ್ರಾ ಮತ್ತು ಜ್ಯೋತಿಷಿ ಹಾಗೂ ಆತನ ಸಹಚರರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ರು ಕೇಳೋಣ ಬನ್ನಿ. ಜನರ ಭವಿಷ್ಯ ಹೇಳುತ್ತಿದ್ದಂಥ ಕಮಲಾಕರ್ ಭಟ್ ಈಗ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ, ಏನು ಕೊಲೆ ಆಯ್ತಲ್ಲ, ವಸಂತ್ ನಾಯ್ಕಿನ ಕೊಲೆ ಆಯಿತು, ಅವ್ರ ತಂದೆ ನಮ್ಮ ಜೊತೆಗಿದ್ದಾರೆ ಮಾತಾಡಲಿಕ್ಕೆ. ಈ ಘಟನೆ ಏನೇನಾಯಿತು, ಯಾರು ಬಂದಿದ್ರು ಅಲ್ಲಿ? 7 ಜನ ಕಮಲಾಕರ್ ಭಟ್ರು ನನ್ನ ಸೊಸೆ ಒಂದು 5 ಜನ ಕರ್ಕೊಂಡು ಬಂದು ನಮ್ಮ ಮನೆ ಬಂದು, ನಾ ಇಲ್ಲಿತ್ತು ನಮ್ಮ ಮಗಳ ಮನೆ ಹೋಗಿದ್ದೆ. ನನ್ನ ಮಗಳು ಮನೆ ಹೋದಾಗ ಫೋನ್ ಮಾಡಿದ್ರು. ಕಡೆ ಬಂದುಬಿಟ್ಲೆ ನಮ್ಮ ಹೆಂಗಸರು ಹೇಳಿದರು,
ಚಪ್ಪಲ್ ಕಾಲಿಗೆ ಬಂದು ಒಳಗೆ ಹೋಗು ಬಂದು ಯಾಕೆ ಬಂದೆ ಬ್ಯಾಕ್ ಮನೆ ಕೇಳ್ಬಿಟ್ಲೆ ಅವ ಒಬ್ಬ ಹುಡುಗ ಚಾಕು ತೋರಿಸ್ತೀನಿ ಅಂತ ಅವ್ರಿಗೆ ತೋರಿಸ್ಬಿಟ್ಲೆ ಮಕ್ಕಳು ಚಾಕು ತಂದು ಅಂತೇಳಿ ಕೂಗ್ತಂತೆ ಹೆಂಗೆ ಕೂಗ್ತಾ ಓಡಿ ಬಂತಂತೆ ಹುಡುಗ ಮಗ ಇದು ನಮ್ಮ ಮಗಳು ಬಂದಿತ್ತಲ್ಲಿ ಅದನ್ನ ನಮ್ಮ ಸಸ್ಯ ಹೋಗಿ ಒಂದು ಒಳಗೆ ಕೂರ್ಕಿಬಿಡ್ತಂತೆ ಕೂರ್ಕಿಂದ್ಬಿಟ್ಲೆ ಹೋಗಿ ಹಿಂದ್ಗಡೆ ಬಾಗಿಲಾಗೆಲ್ಲ ಬಟ ಬೂರಿಗೆಲ್ಲ ಒದಿತಂತೆ ಕಾಡಿಗೆ ಅವರೆಲ್ಲ ಹೊಂಟು ಓಡಿ ಬಂದ್ಬಿಟ್ಲೆ ನಮ್ಮ ಮಗನ ಉಕ್ಕೊಂಡ್ಬಿಟ್ಲೆ ನಮ್ಮ ಸಣ್ಣ ಮಗು ಸೂರ್ಯ ಕೇಳಿ ಅಮ್ಮ ಹಿರಿಯ ಮಗ ಅಲ್ಲೇ ತಿರೋಬಿಟ್ಟ ಇಷ್ಟೆಲ್ಲ ಕೆಲಸ ಮಾಡಿ ಎಲ್ಲ ಕಮಲ ಬಟ್ಟಂದಲೇ ಇಷ್ಟೆಲ್ಲ ಕೆಲಸ ಆಗಿದ್ದು ಅವ್ರು ಸರ್ ಅವ್ರನ್ನ ಅವ್ರಿಗೆ ಯಾವ್ದು ಬಿಡಲೇಬಾರ್ದು ಸರ್ ಅವ್ರನ್ನ. ಮದುವೆ ಆಯ್ತಲ್ಲ, ಮದುವೆ ಆದ ನಂತರ ಚೆನ್ನಾಗಿದ್ಲ ಹೇಗೆ? ಹಾಂ ಸರ್ ತಿಂತವ್ರಿಗೆ ಚೆನ್ನಾಗಿದ್ಲು, ಚೆನ್ನಾಗಿ 2 ಮಕ್ಕಳು ಇರ್ಲಾಗ ಚೆನ್ನಾಗಿದ್ಲು. ಈಗ ಮಾಡಿ ಮತ್ತು 9 ತಿಂಗಳು ಹೆಚ್ಚಿಗೆ ನಮಗೆ ಮಾಡಿಬಿಟ್ರು. ಯಾಕೆ ನಿಮ್ಮ ಸೊಸೆ ಯಾಕೆ ಹೀಗೆ ಸಂಸಾರ ಯಾಕೆ ಮಾಡಲಿಲ್ಲ? ಆ ಸೊಸೆ ಮಾಡಲೇ ಇಲ್ಲ ಅವರು, ಗಂಡ ಬೇಡ ಅಂತೇಳಿ ಬೇರೆ ಅಂತ ತಗೋಬಿಟ್ರು. ಅವಳು ಮನೆ ಬಿಟ್ಟು ಓಡೋಗ್ಬಿಟ್ರು. ಹೇಳಿದೆ ಯಾರಿಗೆ ಹೇಳಿಲ್ಲ, ಬೆಂಗಳೂರಾಗ ಇರೋದು ಬೆಂಗಳೂರಾಗ ಅಲ್ಲಿಂದ ದುಡ್ಡು ಕಳಿಸೋದು ಇದಕ್ಕೆಲ್ಲ ಮಾಡ್ತಾಯಿದ್ದ. ಅವಳು ದುಡ್ಡು ಕಳಿಸೋ ಮಾಡ್ತಾಯಿದ್ದು. ಮತ್ತೆ ಇಲ್ಲಿದ್ದಾಗ ಇವಳು ಗೊತ್ತಿಲ್ಲದಂಗೆ ಹೋಗ್ಬಿಟ್ಲು. ನಮ್ಗೆ 15 ದಿನದ ಮೇಲೆ ಗೊತ್ತಾಯ್ತು ಹಿಂಗೆ ಹೋಗ್ಯಾಳೆ ಅಂತೇಳಿ. ನಮ್ಮ ಜೊತೆ ಮಾತಾಡಲಿಕ್ಕೆ ಮೃತಪಟ್ಟಂಥ ವಸಂತ ನಾಯ್ಕ ಸಹೋದರ ನಮ್ಮ ಜೊತೆಗಿದ್ದಾರೆ ಮಾತಾಡಲಿಕ್ಕೆ. ಈ ಘಟನೆ ಆ ದಿವಸ ಏನೇನಾಯಿತು? ಅವ್ನು ಮದುವೆಯಾಗಿ 15 20 ವರ್ಷ ಆಗಿತ್ತು. ಅವರು ಫ್ಯಾಮಿಲಿ ಸಮಸ್ಯೆ ಹಂಗೆ ಚೆನ್ನಾಗಿ ನಡೀತಾ ಇತ್ತು. ಕೊನೆಗೆ ಅವನಿಗೆ ಇವರಿಗೆ ಸ್ವಲ್ಪ ಇದಾಯಿತು. ಬೇರೆ ಸಂತೆ ಅಪೇರ್ ಇದೆ ಅಂತ ಹೇಳಿ ಜಗಳ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊತಾ ಇದ್ರು. 2 ಹೆಣ್ಣು ಮಕ್ಕಳು ಆಯಿತು. ಹಂಗೆ ಇವನ ಹತ್ರ ಇಲ್ಲಿರಬೇಡ ನೀನು ಬೆಂಗಳೂರಿಗೆ ಹೋಗು ಅಂತ ಆಗ ಈಗ ಹೇಳ್ತಾ ಇರ್ತಿಲ್ಲಂತೆ. ಇವ್ನು ನಮ್ಮ ಹತ್ರ ಏನು ಹೇಳ್ತಾನೆ ಇರಲಿಲ್ಲ ಸರ್. ಇವನು ಏನು ಕೇಳಿದ್ರು ಏನೂ ಇಲ್ಲ, ನಾನು ಹೋಗ್ತೀನಿ ಬೆಂಗಳೂರಿಗೆ, ಇವಳು ಇಲ್ಲಿ ಮಾಡ್ಕೊತಾರೆ ಅಂತ ಹೇಳ್ತಾ ಇರ್ತದೆ ಯಾವಾಗಲೂ ಕೇಳಿದ್ರು. ಹಂಗೆ ಆಯಿತು. ಹಂಗೆ ಈಗ 9 ತಿಂಗಳ ಹಿಂದೆ ಇವನು ನಮ್ಮ ಅಣ್ಣನ ಬಿಟ್ಬಿಟ್ಟು ಮನೆಗೆ ಚಾವಿ ಹಾಕಿಬಿಟ್ಟು 2 ಮಕ್ಳು ಕರ್ಕೊಂಡು ಅವಳು ಶಿವಮೊಗ್ಗಕ್ಕೆ ಬಂದಳು. ಸ್ವಾಮೀಜಿ ಹತ್ರವ ಇರ್ತೀನಿ ನಾನು ಚಾವಿ ಹಾಕಿ ಹೋಗ್ತೀನಿ ಅಂತೇನೆ ಇವನಿಗೇನೋ ಕಾಲ್ ಮಾಡಿ ಹೇಳಿದ್ಲಂತೆ ಇವ್ರ ಅತ್ತೆ. ಈಗ ಒಂದು 2 ದಿವಸ ಹಿಂದೆ ಅವನು ದೊಡ್ಡ ಮಗಳು ನಮ್ಮ ಅಣ್ಣಂಗೆ ಕಾಲ್ ಮಾಡಿದ್ಲಂತೆ, ನಂಗೆ ಮಮ್ಮಿ ಟಾರ್ಚರ್ ಕೊಡ್ತಾ ಇದ್ದಾಳೆ, ನನ್ನ ಬಂದು ಕರ್ಕೊಂಡು ಹೋಗು ಅಂತ. ಯಾಕೆ ಟಾರ್ಚರ್ ಕೊಡ್ತಾಯಿದ್ದಾಳೆ? ಅವಳಿಗೆ ದುಡ್ಡು ಸ್ವಾಮೀಜಿಯಿಂದ ದುಡ್ಡು ಬರ್ತಿದೆ, ಐಷಾರಾಮಿ ಜೀವನ ಮಾಡಬೇಕು ನಾನು, ನೀನು ಕೊಡ್ತಿರೋ ದುಡ್ಡು ನಂಗೆ ಸಾಕಾಗ್ತಿರ್ಲಿಲ್ಲ ಅಂತ ಇವನಿಗೆ ಯಾವಾಗಲೂ ಹೇಳ್ತಾ ಇರ್ತಿದ್ಲಂತೆ. ಇವತ್ತು ಈ ಥರ ಇವಳು ಮಾಡಿದ್ದಾಳೆ. ಮೊನ್ನೆ ರೋಡಿಗಳನ್ನ ಕರ್ಕೊಬಂದು ಗುಂಡಗಳನ್ನ ಕರ್ಕೊಬಂದು ಆ ಸ್ವಾಮೀಜಿ ಅವ್ರ ಕಡೆ ಕರ್ಕೊಬಂದು ಇನ್ನೊಮ್ಮೆ ಅನ್ಯಾಯ ಕರ್ತವ್ಯ ಮಾಡಿದ್ದಾಳೆ. ಅವಳಿಗೆ ಜೀವದ ಶಿಕ್ಷೆ ಆಗಬೇಕು ಸರ್. ಸುಚಿತ್ರ ಚೆನ್ನಾಗಿದ್ಲು, 2 ಮಕ್ಕಳಾಗಿತ್ತು. ನಿಮ್ಮ ಅಣ್ಣನಿಗೆ ಮಹೇಶನಿಗೆ 2 ಮಕ್ಕಳಿದ್ರು, ಎಲ್ಲ ಚೆನ್ನಾಗಿದೆ, ಸಂಸಾರ ಚೆನ್ನಾಗಿತ್ತು. ಆ ನಡುವೆ ಯಾಕೆ ಅವಳು ಈ ರೀತಿ ಮಾಡೋಕ್ಕೆ ಶುರು ಮಾಡಲಿ ಅಂತ? ದುಡ್ಡು ಸರ್, ದುಡ್ಡಿನ ಅಹಂಕಾರ ಸರ್. ದುಡ್ಡು ಮಾಡಲಿಕ್ಕೆ ನೀನು ದುಡ್ಕೊಬಂದು ದುಡ್ಡು ನನಗೆ ಸಾಕಾಗೋದಿಲ್ಲ ಹೇಳಿ ಆ ದುಡ್ಡು ಮಾಡಲಿಕ್ಕೆ ಬೇರೆಯವ್ರ ಸಂತಿ ಹೋಗಿ ದುಡ್ಡು ಮಾಡಿ ಐಷಾರಾಮಿ ಜೀವನ, ಫ್ಯಾಷನ್ನು, ತಾಸಿಗೊಂಥರ ಡ್ರೆಸ್ ಮಾಡ್ಕೊಂಡು ತಿರುಗಲಿಕ್ಕೆ ಸರ್. ಅವಳು ಅವ್ರ ಉದ್ದೇಶ ಏನಾಗಿದೆ? ಮನೆ ಬಂದು ಗಲಾಟೆ ಮಾಡೋಂಥ ಉದ್ದೇಶ, ಮಗಳನ್ನ ಕರ್ಕೊಂಡು ಹೋಗೋ ಉದ್ದೇಶ ಆಗಿತ್ತಾ? ಹೋಗಬೇಕು ಮತ್ತು ಗಂಡಗಿನಾರು ಮಾಡಬೇಕು ಅಂತ. ನಾವೆಲ್ಲರೂ ಹಿಂಗೆ ಪೆಟ್ಟಿಗೆ ಸಿಕ್ತಾಗ ನಮ್ಮಣ್ಣ ಫೋನ್ ಮಾಡಿದ್ನ ಬೆಂಗಳೂರಿಂದ ಕೇಳಿದ್ರೆ ನಿಮ್ಮಣ್ಣ ಯಾವ ಸಂತಿ ಹೋಗಿದ್ದೇನೋ ಗೊತ್ತಿಲ್ಲ, ನಮ್ಮ ಫೋನು ಮಾಡಿಲ್ಲ ಅಂತ ಹೇಳ್ತಿಲ್ಲ ಸರ್ ನಮಗೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಂಡ್ವಿ, TV9 ಶಿವಮೊಗ್ಗ.